Namaskaram. I'm very happy that Bimba Raghavendra has completed 50 years of teaching. She came to me almost 50 years back, maybe little earlier, to learn Veena from me, and soon she started teaching the beginners and taking classes at Tarangini Arts Foundation, which is my institution. She's been with me for almost 50 years. I'm very happy that she has taught so many students so well and done yeoman service to the cause of music. I wish her all the very best in her future projects. ನಮಸ್ಕಾರ, ನಾನು ವೀಣಾಮೂರ್ತಿ ವಿಜಯ್ ಅಂತ. It gives me great happiness and pleasure to see that Bimba, Vidushi Bimba, who is a well-known Veena artist, disciple of Dr. Suma Sudhindra, has reached her milestone of celebrating the 50th year of her Veena experience on stage as well as teaching. I am truly delighted and I wish her many, many years of this rich contribution to the arts and Carnatic music. Wishing you all the best, very best, Bimba Aure. You have been a great support for our Bengaluru Antarashtriya Kala Mahotsava, BIAF, the Bangalore International Arts Festival. She has been with us for almost 16 years of the celebration of Bangalore's highest well-known festival, Bangalore International Arts Festival. We wish you all the very best in your journey to arts. Thank you. ನಮಸ್ತೆ. ಬಿಂಬಾ ಮ್ಯಾಡನ್ ಅಂದರೆ ನನ್ನ ಭಾಳ ಸಂತೋಷ, ಭಾಳ ಖುಷಿಯಾಗುತ್ತೆ. ಶ್ರೀಮತಿ ಬಿಂಬಾ ರಾಘವೇಂದ್ರ ಆ ವಯಸ್ಸಿನಲ್ಲಿ ಎಷ್ಟು ಉತ್ಸಾಹ, ಲವಲವಿಕೆ. ನನಗಂತೂ ಅವರು 24 ವರ್ಷಗಳ ಮೇಲ್ಪಟ್ಟು ಪರಿಚಯ. ಕನ್ನಡಗೆ ನಮ್ಮ ಬಿಂಬಾ ರಾಘವೇಂದ್ರ ಅವರು ಬಂದು ಒಂದು ವೀಣಾ ಗುರುವಾಗಿ ಬಂದರು. ಆದರೆ ಒಂಥರ ನನಗೆ ಅವ್ರು ನಮ್ಮ ಕುಟುಂಬದಲ್ಲಿ ಒಂದು ಸದಸ್ಯರಂತಲೇ ಅಂದ್ಕೊಂಡಿದ್ವಿ. ಭಾಳ ಸಂತೋಷ ಆಗುತ್ತೆ. ಭಾಳ ಎತ್ತರದ ಸ್ಥಾನದಲ್ಲಿದ್ದಾರೆ. ಐ ಲವ್ ಯು ಬಿಂಬಾ. ಸಂತೋಷದಿಂದ ವೀಣೆಯಲ್ಲಿ ಇನ್ನೂ ಅನೇಕ ಸಾಧನೆಗಳನ್ನ ಮಾಡಿ ಹಾಗೆ ಸಾಕಷ್ಟು ಶಿಷ್ಯರನ್ನ ನಮಗಾಗಿ ನೀಡಿ ದೇವ್ ನಿಮಗೆ ಆಯಸ್ಸು, ಆರೋಗ್ಯ ಎಲ್ಲ ಸಂತೋಷನ ಕೊಡಲಿ ಅಂತ ನಾನೇನು ಕೇಳ್ಕೊತೀನಿ. ಬಿಂಬಾ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ಪಣೀಂದ್ರ ಅಂತ. ನಾನು ಬಿಂಬಾ ರಾಘವೇಂದ್ರ ಅವರ ದೊಡ್ಡ ಮಗ, ಅಮೇರಿಕದಿಂದ. ಹಲೋ ಅಮ್ಮ, ಲವ್ ಯು. ಕಂಗ್ರ್ಯಾಚುಲೇಷನ್ಸ್ ನಿಮ್ಮ 50 ವರ್ಷದ ಸಾಧನೆಗೆ. 1975ರಿಂದ 2025ವರೆಗೆ ಭಾಳ ಲಾಂಗ್ ಜರ್ನಿ. ಇಟ್ಸ್ ನಾಟ್ ಅ ಜೋಕ್. ಭಾಳ ಕಷ್ಟಪಟ್ಟಿದ್ದೀರಾ. ವಿ ಆರ್ ಆಲ್ಸೋ ಪ್ರೌಡ್ ಆಫ್ ಯು. ಭಾಳ ಹೆಮ್ಮೆ ಆಗುತ್ತೆ ನಿಮ್ಮ ಅಚೀವ್ಮೆಂಟ್ಸ್ ನೋಡಿದ್ರೆ. ಕಂಗ್ರ್ಯಾಚುಲೇಷನ್ಸ್. ವಿ ಆಲ್ ಲವ್ ಯು. ಐ ವಾಂಟೆಡ್ ಟು ಬಿ ದೇರ್, ಬಟ್ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಅದಕ್ಕೆ ವಿಡಿಯೋ ಕಳಿಸ್ತಾ ಇದ್ದೀನಿ. ನಮ್ಮಮ್ಮ ಭಾಳ ಕಷ್ಟಪಟ್ಟಿದ್ದಾರೆ. ನಾವು ಚಿಕ್ಕ ಮಕ್ಕಳು ಇದ್ದಾಗಿಂದಾಗಲೂ ಅವರು ವೀಣೆ ಕಲಿತು, ಸುಮಾ ಸುಧೀಂದ್ರ ಅವ್ರ ಹತ್ರ ವೀಣೆ ಕಲ್ತಿದ್ದಾರೆ. 50 ವರ್ಷ ಅವ್ರ ಹತ್ರನೇ ಕಲ್ತಿದ್ದಾರೆ. ಸುಮಾರು ಕಡೆ ನುಡಿಸಿದ್ದಾರೆ. ಮೈಸೂರು ಅರಮನೆಯಲ್ಲಿ 3-4 ಸಲ ನುಡಿಸಿದ್ದಾರೆ. ಇದರಲ್ಲಿ ತ್ಯಾಗರಾಜ ಆರಾಧನೆಯಲ್ಲಿ ಸುಮಾರು ಸಲ ನುಡಿಸಿದ್ದಾರೆ. ಅಮೇರಿಕದಲ್ಲಿ ನುಡಿಸಿದ್ದಾರೆ, ಲಂಡನ್ನಲ್ಲಿ ನುಡಿಸಿದ್ದಾರೆ, ಸುಮಾರು ಕಡೆ ನುಡಿಸಿದ್ದಾರೆ. ಶುರುವಾದಾಗಿಂದನೂ ಸುಮಾರು ಸ್ಟೂಡೆಂಟ್ಸು, ಸುಮಾರು 1985 ಅನಿಸುತ್ತೆ, ಅವಾಗಿಂದನೂ ಸುಮಾರು ಸ್ಟೂಡೆಂಟ್ಸು, ಜೂನಿಯರ್ ಸ್ಟೂಡೆಂಟ್ಸ್ ಹೇಳ್ಕೊಡೋರು. ಪ್ಲಸ್ ಆಮೇಲೆ ಈಗ ಲಾಸ್ಟ್ ಈ ವಯಸ್ಸಲ್ಲಿ ಲಾಸ್ಟ್ 10 ವರ್ಷದಲ್ಲಿ ಇನ್ಸ್ಟಿಟ್ಯೂಟ್ ಶುರು ಮಾಡಿ ನಿಮಗೂ ಸುಮಾರು ಜನ ಮಕ್ಕಳಿಗೆ ಹೇಳ್ಕೊಡ್ತಾ ಇರೋದಲ್ಲ, ಅದು ಭಾಳ ಹೆಮ್ಮೆ ಆಗುತ್ತೆ, ಭಾಳ ಪ್ರೌಡ್ ಆಗುತ್ತೆ. ಕಷ್ಟಪಟ್ಟಿದ್ದಾರೆ, ಆದರೆ ಅದೇ ಥರ ಪ್ರತಿಫಲನೂ ಪಟ್ಟಿದ್ದಾರೆ. ಅವರು ಭಾಳ ಡೌನ್ ಟು ಅರ್ತ್ ಪರ್ಸನ್. the way she teaches the kids, like the kids understand it, so she makes it very easy for the kids to learn. I've seen her do that for a long time.
Keep rocking, Amma. We all love you. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗುಡ್ ಈವ್ನಿಂಗ್. ನನ್ನ ಹೆಸರು ಪ್ರೇಮಾ ವಿನಯನ್. ಶ್ರೀಮತಿ ಬಿಂಬಾ ರಾಘವೇಂದ್ರ ಅವರ ದೊಡ್ಡ ಸೊಸೆ. ಐ ಲಿವ್ ಇನ್ ಅಮೇರಿಕಾ ವಿತ್ ಮೈ ಫ್ಯಾಮಿಲಿ. ಅಮ್ಮನ ಬಗ್ಗೆ, ಅಮ್ಮ ಮಾಡಿರೋ ಸಾಧನೆಗಳ ಬಗ್ಗೆ ನಾನು ಮಾತಾಡೋಕ್ಕೆ ತುಂಬ ಚಿಕ್ಕವಳು, ಬಟ್ ಶಿ ಇನ್ಸ್ಪೈರ್ಸ್ ಟು ಆಲ್ ಆಫ್ ಅಸ್. ಅಮ್ಮ, congratulations to you to reach out to this biggest milestone, and it's a great achievement to reach out to this 50th music career. We love you. We are very proud of you, and we are blessed to have you in our lives. Hope your grandkids will continue your legacy and make you so proud. ನೀವು 106 ವೇದಿಕೆಗಳಲ್ಲಿ ನುಡಿಸಿದ್ದೀರಾ, 106 ದಿಗ್ಗಜರನ್ನ ಮೀಟ್ ಮಾಡಿದ್ದೀರಾ, ಅವ್ರು ಒಂದೇ ಕೂಡ ಪರ್ಫಾರ್ಮ್ ಮಾಡಿದ್ದೀರಾ, ಮತ್ತು 1000 ಮಕ್ಕಳನ್ನ ಟ್ರೈನ್ ಮಾಡಿದ್ದೀರಾ. I wish you all the success and happiness and good health, and your legacy continues to inspire countless artists, Amma. We love you and take care. And sorry, we will miss your 50th music celebration, but we will be there to celebrate it soon. Thank you all for coming to celebrate with my mother-in-law and support her dream school, Ragataranga. Love you all. Thank you so much. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ. ಬಿಂಬಾ ರಾಘವೇಂದ್ರ ನಮ್ಮ ಅಜ್ಜಿ. ಚಿಕ್ಕವಳಿದ್ದಾಗೆಲ್ಲ ನಾನು ಅಪ್ಪ ಅಮ್ಮ ಹೇಳ್ತಾ ಇದ್ರು, ಅಜ್ಜಿ ವೀಣಾ ಹೇಳ್ಕೊಡ್ತಾರೆ, ಕಾನ್ಸರ್ಟ್ ಎಲ್ಲ ಮಾಡ್ತಾರೆ ಅಂತ ಎಷ್ಟೊಂದು ಜನ ಮುಂದೆ. ಅದರಿಂದ ನನಗೆ ಇನ್ಸ್ಪಿರೇಷನ್ ಬಂದು, ಎಲ್ಲರಿಂದ ನಮ್ಮ ಫ್ಯಾಮಿಲಿಯಿಂದ ಇನ್ಸ್ಪಿರೇಷನ್ ಬಂದು ನಾನು ಭರತನಾಟ್ಯಂ ಕಲ್ತ್ಕೊಂಡೆ. ಇವಾಗ ಇನ್ಸ್ಟಿಟ್ಯೂಟ್ ಕ್ರಿಯೇಟ್ ಮಾಡಿದ್ದಾರೆ. ಆ ಇನ್ಸ್ಟಿಟ್ಯೂಟ್ನ ಇವಾಗ ಎಷ್ಟು ಸಕ್ಸಸ್ ಆಗಿದೆ, ಎಷ್ಟೊಂದು ಸ್ಟೂಡೆಂಟ್ ತೊಗೊಂಡಿದ್ದಾರೆ, ಎಷ್ಟೊಂದು ಕಾನ್ಸರ್ಟ್ ಮಾಡಿದ್ದಾರೆ. ಅದರಿಂದ ನಂಗೆ ತುಂಬ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಅಜ್ಜಿ. ನಾನು ಚಿಕ್ಕವಳಿದ್ದಾಗೂ ನನಗೂ ಹೇಳ್ಕೊಟ್ಟಿದ್ರು, ಆದರೆ ಜಾಸ್ತಿ ನಮ್ಮ ತಮ್ಮಂಗೆ ಹೇಳ್ಕೊಟ್ರು. ನನ್ನ ತಮ್ಮಂಗೆ ಹೇಳ್ಕೊಟ್ಟು ಅವ್ನು ನನ್ನ ಅರಂಗೇಟ್ರಮಲ್ಲಿ ಪರ್ಫಾರ್ಮ್ ಮಾಡ್ದ. ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರ ಮಗನೂ ಹೇಳ್ಕೊಟ್ರು, ಅವನು ಮಾಡ್ದ ನಾನು ಅರಂಗೇಟ್ರಮಲ್ಲಿ. ಅದು ತುಂಬ ನನಗೆ ಖುಷಿಯಾಗುತ್ತೆ, ಯಾಕಂದರೆ ನಮ್ಮ ಫ್ಯಾಮಿಲಿನಲ್ಲಿ ಇಷ್ಟು ಕ್ರಿಯೇಟಿವಿಟಿ, ಆರ್ಟ್ ಫಾರ್ಮ್ ಎಲ್ಲ ಇದೆ ಅಂತ. ಸೊ ಬೆಳೆಯುವಾಗ ಇಟ್ ವಾಸ್ ಟ್ರೂಲಿ an inspiration, and now that she has created this institution, she is spreading that art form and the creativity beyond just our family, and it's so inspiring to see that she is able to extend it towards others and prolong the art form of the Veena, and teach other people and just create a place where creativity is inspired. I'm very proud of my grandmother, and I just wanted to say I love you, Ajji, and congratulations. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ತರಂಗ್ ಪಣೀಂದ್ರ. ನಾನು ಬಿಂಬಾ ರಾಘವೇಂದ್ರ ಅವ್ರ ಮೊಮ್ಮಗ. ಅಜ್ಜಿ, ಕಂಗ್ರ್ಯಾಚುಲೇಷನ್ಸ್. 50 ವರ್ಷದಿಂದ ವೀಣೆ ನುಡಿಸ್ತಿದ್ದೀರಾ, ವೀಣೆ ಕಲಿತಾ ಇದ್ದೀರಾ. ಅದು ದೊಡ್ಡ ಅಕಾಂಪ್ಲಿಷ್ಮೆಂಟು. ನಿಮ್ಮ ಸ್ಕೂಲ್ ರಾಗತರಂಗ ಓಪನ್ ಮಾಡಿದ್ದಕ್ಕೆ ಅದೇ ದೊಡ್ಡ ಅಕಾಂಪ್ಲಿಷ್ಮೆಂಟು. ಎಲ್ಲ ವಯಸ್ಸುಗಳಿಗೆ ಹೇಳ್ಕೊಡ್ತೀರಾ, ಎಲ್ಲ ಕಡೆ ಟ್ರಾವೆಲ್ ಮಾಡಿಕೊಂಡು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ವೀಣೆ ನುಡಿಸ್ತೀನಿ ಅಂತ. ಆದರೆ ನೀವು ಇಲ್ಲಿ ಬಂದಾಗ ನುಡಿಸಿದ್ದು ನಂಗೆ ತುಂಬ ಇನ್ಸ್ಪೈರ್ ಆಯಿತು, ತುಂಬ ಖುಷಿ ಆಯಿತು. ಅಂದರೆ ನೀವು ಯಾವಾಗಲೂ ನನಗೆ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ರಿ. ಅಜ್ಜಿ, ನೀವು ಯಾವಾಗಲೂ ನನಗೆ ಖುಷಿ ಪಡಿಸ್ತೀರಾ, ಇನ್ಸ್ಪೈರ್ ಮಾಡ್ತೀರಾ, ಹ್ಯಾಪಿನೆಸ್ ಕೊಡ್ತೀರಾ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಬೇಕಾಗಿತ್ತು ಈ ಮೈಲ್ ಸ್ಟೋನ್ಗೆ, ಈ ರಾಗತರಂಗ ಸ್ಕೂಲ್ಗೆ, ಆ್ಯನ್ಯುವಲ್ಗೆ ನೀವು ಸೆಲೆಬ್ರೇಟ್ ಮಾಡಿ ಅಲ್ಲಿ ಇಂಡಿಯಾದಲ್ಲಿ. ಸೊ ಕಂಗ್ರ್ಯಾಚುಲೇಷನ್ಸ್ ಅಜ್ಜಿ. ಐ ಲವ್ ಯು. ಯು ಅಮೇಝಿಂಗ್, ಆ್ಯಂಡ್ ಹೋಪ್ಫುಲಿ ನಿಮ್ಮ ಜೊತೆ ಸೂನ್ ಸೆಲೆಬ್ರೇಟ್ ಮಾಡ್ಬೋದು.
ಅಜ್ಜಿ, ಕಂಗ್ರ್ಯಾಚುಲೇಷನ್ಸ್, 50 ಇಯರ್ಸ್ ಆಫ್ ವೀಣಾ ಟೀಚಿಂಗ್ ಪ್ರೊಫೆಷನ್ನ ಕಂಪ್ಲೀಟ್ ಮಾಡಿದ್ದೀರಾ. ಎಷ್ಟೊಂದು ಜನಕ್ಕೆ ನೀವು ಇನ್ಸ್ಪಿರೇಷನ್ ಆಗಿ ಎಷ್ಟೊಂದು 100 ಜನಕ್ಕೆ ಹೇಳ್ಕೊಟ್ಟಿದ್ದೀರಾ ವೀಣೆ. ಅದ್ರಲ್ಲಿ ನಾನು ಒಬ್ನು. ಈ ಥರನೇ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ಗೆ ಥ್ಯಾಂಕ್ ಯು. ಲವ್ ಯು ಅಜ್ಜಿ. ಹಲೋ ಅಜ್ಜಿ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಬಗ್ಗೆ ಏನು ಮಾತಾಡೋದು, 50 ವರ್ಷದ್ದು, ಇಟ್ ಈಸ್ ನಾಟ್ ಅ ಜೋಕ್. 50 ಇಯರ್ಸ್ ನಿಮ್ಮ ಕಾಂಟ್ರಿಬ್ಯೂಷನ್ನು ಕಮೆಂಡಬಲ್ ಜರ್ನಿ ನಿಮ್ಮದು. ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಎರಡನೇದು ಇಲ್ವೇ ಇಲ್ಲ. ನಮ್ಗೆ ಏನು ಖುಷಿ ಅಂತ ಹೇಳಿದ್ರೆ, ನಿಮ್ಗೆ ಏನು ವಿಶ್ ಇತ್ತು, ನಿಮ್ಮದೇ ಒಂದು ಇನ್ಸ್ಟಿಟ್ಯೂಟ್ ಇರಬೇಕು ಅಂತ ನಾವು ರಾಗತರಂಗ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿ 6 ವರ್ಷ ಆಯಿತು. ಸೊ ವಿ ಆರ್ ಗ್ರೋಯಿಂಗ್ ಡೇ ಬೈ ಡೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಫರ್ಟಿಂದ ನಾವು ಎಷ್ಟೊಂದು ಮುಂದುವರೆದಿದ್ದೀರಿ. ಮುಂದುವರಿಯೋಕ್ಕೂ ನಿಮಗೆ ದೇವ್ರು ಚೆನ್ನಾಗಿ ಆಯುಷ್ ಆರೋಗ್ಯ ಕೊಟ್ಟು ಇನ್ನಷ್ಟು ಜನಕ್ಕೆ ನಿಮಗೆ ವಿದ್ಯಾಭ್ಯಾಸ ಕೊಡಿ ಅಂತ ನಾವು ಅಷ್ಟೇ ಕೇಳ್ಕೊಳ್ಳೋದು ದೇವ್ರಿಗೆ. ಆಲ್ ದಿ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು ಸೊ ಮಚ್.